ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗ್ತಿದ್ದೀವಿ. ಯಾರ್ಯಾರು ಗೊತ್ತಾ? ರವಿ ಮಾಮ, ಇಂದ್ರಾಣಿ ದೊಡಮ್ಮ, ಅಭಿಯತ್ತೆ, ಅನ್ವಿಕಾ, ಕರಣ್, ಗೀತಾ ದೊಡಮ್ಮ, ನಾನು ಮತ್ತು ಶ್ರೀದೇವಿ ಮಮ್ಮಿ. ಅಷ್ಟು ಜನನು ಬೆಟ್ಟಕ್ಕೆ ಹೋಗ್ತಿದ್ದೀವಿ. ಅಲ್ಲಿ ನಾವು ಮುಖ ತೊಳ್ಕೊಂಡು ಆಮೇಲೆ ಅಲ್ಲಿ ಒಂದ್ ಕಡೆ ಕುತ್ಕೊಂಡು ಆಮೇಲೆ ಅವ್ರ ಗುಂಡೆ ಮಾಡ್ಸಕ್ ಹೋಯ್ತಾರೆ. ಆಮೇಲೆ ನಾವು ಅವ್ರ ಗುಂಡೆ ಮಾಡ್ಸ್ಕ ಬರೋ ತನಕ ನಾವು ಅಲ್ಲಿ ಮಜಾ ಕುಡಿತೀವಿ, ತಿಂತೀವಿ, ಬರೋ ತನಕ ಅದು ತಿಂತೀವಿ. ಆಮೇಲೆ ಪೂಜೆ ಮಾಡ್ಸಕ್ಕೆ ಹೋಗ್ತೀವಿ. ರೋಡಲ್ಲಿ ಒಂದ್ ಆರನ್ನು ಸಿಗ್ಲಿಲ್ವಲ್ಲ, ಯಾಕೆ ಅಂದ್ರೆ ಕಾರಲ್ಲೇ ಒಂದು ದೊಡ್ಡ ಆನೆ ಮಲಗಿದೆ. ಮೊದಲನೇ ಅಕ್ಕ ಒಳ್ಳೆ ನಿದ್ದೆ ಮಾಡ್ತಾ ಇದ್ದಾರೆ. ನೋಡಿ ಮೊದಲನೇ ಫ್ರೆಂಡ್, ಮದುವೆದಲ್ಲಿ ಕೂತಿದಾರಲ್ಲ ಅವಳು ಎರಡನೇ ಅಕ್ಕ. ಎರಡನೇ ಅಕ್ಕ ಯಾವಾಗ್ಲೂ ಎನರ್ಜಿ ಆಗಿರ್ತಾಳೆ. ಎರಡನೇ ಅಕ್ಕ ಎನರ್ಜಿ ಆಗಿರ್ತಾರೆ. ಹೋಗ್ತಾ ಇದೆ. ಕೋತಿಗಳು ಎಷ್ಟು ನೋಡಿ ಬರ್ಬೇಕಾದ್ರೆ ಬಾಳೆಹಣ್ಣು ತಗೊಬರ್ಬೇಕು ಕೋತಿಗಳಿಗೆ. ಇಲ್ಲೇ ಇದೆ ಈಚ್ ಕಡೆ ಆ ಕೋತಿಗಳಿಗೂ ಇಲ್ಲಿ ಈ ಕೋತಿಗಳಿಗೂ. ಚೆನ್ನಾಗಿದೆ. ಅಲ್ಲೊಂದ್ ಮೂಲೆ ಕೋತಿ ಕೂತಿದೆ ನೋಡಿ, ಹೆಂಗ್ ಕೂತಿದೆ. ತಾಳ್ಬೆಟ್ಟ ಹತ್ರ ಬಂದು ವಿಭೂತಿ ಇಚ್ಕೊಂಡು ಧೂಪ ಹಾಕಿ ಜ್ಯೂಸ್ ಗೀತನ್ ಕುಡಿ. ಮಾಗ ಏನ್ ತಿಂತಿದ್ದೀರಾ? ಮಾವಿನಕಾಯಿ ಬೇಕಾ? ಚಾಕ್ಲೇಟ್? ಅನ್ವಿ, ನಾವು ಬೆಟ್ಟದಲ್ಲಿ ಎಲ್ಲಿ ನೋಡಿದ್ರು ಈ ಬಗೆನೇ ಕಾಣಿಸ್ತಾ ಇರುತ್ತೆ. ಎಲ್ಲ ರೆಡಿ ಆಗ್ಬಿಟ್ಟಿದ್ದಾರೆ. ಅನ್ವಿ ಆಯನ್ ತಗೊಳ್ದೆ ಹೋಗೋಕ್ಕಾಗೋದೇ ಇಲ್ಲ. ಬುಸ್ಕೊಬಿಟ್ಟಿದ್ದಾಳೆ ಫ್ರೆಂಡ್ಸ್ ಒಬ್ಬಳು. ಇಲ್ಲಿ ಸಿಕ್ಕಿದ್ಲು. ಮಹೇಶ್ವರ ಮಠಕ್ಕೆ ಬಂದರೆ ಎಲ್ಲರೂ ಉಳ್ಕೊಳ್ಳೋದೆ ಈ ಸಭಾಂಗಣದಲ್ಲಿ. ನೋಡಿ ಎಷ್ಟು ಜನ. ಫುಲ್ಲು ಹಬ್ಬದ ದಿನ ಅಂತೂ ಫುಲ್ ರಶ್ ಇರುತ್ತೆ. ಇವತ್ತು ರಶ್ ಕಮ್ಮಿ. ಇವಾಗ ದೇವಸ್ಥಾನ ಹತ್ರ ಬಂದಿದ್ದೀವಿ. ಇನ್ನೂ ಸುಮಾರಿದೆ. ಅಂತರಗಂಗೆ ಅಂತ ಇದೆ, ಅಲ್ಲಿಗೆ ಹೋಗಬೇಕು. ಇವತ್ತು ಸ್ವಲ್ಪ ಕಮ್ಮಿ ಇದೆ ಜನ. ಆದರೆ ಬಿಸಿಲಲ್ಲಿ ಕಾಲನ್ನೇ ಹಾಕೋಕ್ಕಾಗಲ್ಲ ರೋಡಲ್ಲಿ. ಬಿಸಿಲು ಸುಡುತ್ತೆ ಅಂತ ಟ್ಯಾಂಕರಲ್ಲಿ ನೀರು ಹಾಕ್ತಾಯಿದ್ದಾರೆ. ಜನ ದೇವ್ರು ನೋಡ್ಕೊಂಡು ಆಚೆ ಬರ್ತಾ ಇದ್ದಾರೆ. ಆಯ್ ಮೇಡಮ್, ಹುಲಿವನ ಆಮೇಲೆ ಬರೋಣ ಎಲ್ಲ. ಆಮೇಲೆ ಈ ಗೋಪುರ ನೋಡೋದಕ್ಕೆ ಒಂದು ವಿಶೇಷವಾಗಿದೆ. ನೋಡಿ ಫ್ರೆಂಡ್ಸ್, ಇವಳನ್ನ ಇಲ್ಲೇ ಬಿಟ್ಬಿಡೋದ ನಮ್ಮ ಮನೇಲಿ. ನೋಡಿ ಫ್ರೆಂಡ್ಸ್, ಇವಾಗಲೇ ಊಟಕ್ಕೆ ಕ್ಯೂ ರೆಡಿ ಆಗಿಬಿಟ್ಟಿದೆ. ನಾವು ನೋಡಿದ್ರೆ ಇವಾಗ ಬಂದಿದ್ದೀವಿ. ಬೇಗ ಬಂದಿದ್ರೆ ಅದರಿಂದ ಊಟ ನಾವು ಮನೆಯಿಂದನೇ ಬಾಕ್ಸ್ ಹಾಕ್ಕೊಂಡು ಬಂದ್ಬಿಟ್ಟಿದ್ದೀವಿ. ಅಡುಗೆ ಯಾರು ಗೊತ್ತಾ ಫ್ರೆಂಡ್ಸ್ ಮಾಡೋದು? ಇಲ್ಲಿ ಇದಕ್ಕೆ ಫುಲ್ ಕ್ಯೂ. ಫುಲ್ ಅಂದ್ರೆ ಅಷ್ಟೊಂದೇನಿಲ್ಲ. ಹೋಗಿ ನಿಂತ್ಕೊಂಡ್ರೆ 20 ನಿಮಿಷ. ಇಲ್ಲೇ ಊಟ ಮಾಡೋದು. ಇಲ್ಲೆಲ್ಲ ಪ್ರಸಾದ ತಿನ್ಕೊಂಡು ಹೊರಗಡೆ ಬರ್ತಾಯಿದ್ದಾರೆ. ಮಹೇಶ್ವರ ಬೆಟ್ಟಕ್ಕೆ ಬಂದ ತಕ್ಷಣ ಯಾರೇ ಬಂದರೂ ಫಸ್ಟ್ ಅಂತರಗಂಗೆ ಮಿಸ್ ಮಾಡಲ್ಲ ಯಾರು. ಅಲ್ಲಿ ಅಂತರಗಂಗೆಲಿ ಇಲ್ಲಿ ಮುಖ ತೊಳೆದು ಸ್ನಾನ ಮಾಡ್ಕೊಂಡು ಇಲ್ಲೇ ಮಾಡ್ಕೊಂಡು ಫೈನಲಿ ಮುಡಿ ಆಗೋಯ್ತು. ಮಗಳು ನನ್ನ ಹತ್ರ ಬಂದ್ಬಿಟ್ಲು. ನನ್ನ ಎತ್ಕಪ್ಪ. ಹಾಂ, ಇನ್ನೂ ಊಟಕ್ಕೆ ಕ್ಯೂ ಇನ್ನೂ ಹಂಗೆ ಇದೆ. ದರ್ಶನ ಆಯಿತು. ಬನ್ನಿ ಫ್ರೆಂಡ್ಸ್, ದೊಡ್ಡ ಬಸವ ತೋರಿಸೋಣ.
ಯಾವಾಗ ನಾವು ಇಲ್ಲಿಂದನೇ ಹೋಗಿದ್ದು, ಇಲ್ಲಿಂದ ಬಂದು ಈಗ ವ್ಯಕ್ತಿಯಿಂದ 2 ಮಗುಗಳು ಕೈ ಮುಗಿತಾ ಇದೆ. ಯುವಿಕನ ಊಟ ಹಂಗೆ ಬಾತ್ ಕುರಿಗಳು ಮಹದೇಶ್ವರ ಫೋಟೋ. ಮಳೆ ಮಳೆ ಹುಲಿ ಬಂದವರು ಬಾಯಲ್ಲಿ ನೀರು ಬರ್ತಾ ಇದೆ. ಮಾವಿನಕಾಯಿ ಮಾವಿನಕಾಯಿ ಹಾಯ್ ಫ್ರೆಂಡ್ಸ್, ಸೀಮಾ ಮಾವಿನಕಾಯಿ ತಿಂತಾ ಇದ್ದಾಳೆ. ಏನವ ಮಂಕಿನ? ಎಲ್ಲಿ ಮಂಕಿ? ಅಲ್ಲಿ ಮಂಕಿ ಅತ್ತೆದಿರೋ ಮಾವಿನಕಾಯಿ ತಿಂತಾ ಇದ್ದಾರೆ. ಮಿಣ್ಕೆ ಮಿಣ್ಕೆ ಇವಾಗ ಕಾರ್ ಒಳಗಡೆ ಸ್ಲೀಪರ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಇನ್ನೂ ಒಂದ್ಸಲ ದೇವಸ್ಥಾನಕ್ಕೆ ಹೋಗ್ಬೇಕು. ಇವಾಗ ಮಳೆ ನಿಂತೋಗಿದೆ. ಟೈಮ್ 5:15. ಡಿಸ್ಕಸ್ ಮಾಡ್ತಾ ಇದ್ದಾರೆ. ಚುರ್ಮುರಿ ಚೆನ್ನಾಗಿಲ್ಲ ಫ್ರೆಂಡ್ ಬಂದ್ರೆ ಬೆಲ್ಲ ಜಾಸ್ತಿ ಒಂಥರ ಚುರ್ಮುರಿ. ಚಿನ್ನುತ್ತೇರು ಚಿನ್ನತ್ತೇರು ಇನ್ನೇನು ರೆಡಿ ಆಗ್ತದೆ. ಚಿನ್ನತ್ತೇರು ಫೈನಲಿ ಊಟ ಮಾಡಕ್ಕೆ ಬಂದಿದ್ವಿ. ಅನ್ನ ಪ್ರಸಾದ. ಟೈಮ್ ಇವಾಗ 9 ಗಂಟೆ ಆಗಿದೆ. ಈಗ ಊಟ ಮಾಡ್ಕೊ ಬಂದು ಕೂತಿದ್ದೀವಿ. ಇದ್ದಾರೆ ಫೈನಲಿ ಎಲ್ಲ ಊಟ ಮಾಡಿ ಬಂದಿದ್ದೀವಿ. ಎಲ್ಲರಿಗೂ ಒಂಥರ ಸುಸ್ತಾಗ್ಬಿಟ್ಟಿದೆ. ಎಲ್ಲರಿಗೂ ಸುಸ್ತಾಗ್ಬಿಟ್ಟಿದೆ. ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಎಲ್ಲರೂ ಇವಾಗ ಬಂದಿದ್ದಾರೆ. ಎಲ್ಲ ನೋಡ್ತಾ ಇದ್ದಾರೆ. ನೋಡಿ ಎಷ್ಟು ಜನ ಬಂದು ಎಲ್ಲ ಇಲ್ಲ ಮಲ್ಕೊಂಡಿರ್ತಾರೆ. ಅದು 3 ದಿನ 4 ದಿನ ಅವರು. ನಮಗೂ ಏನೋ ಕೆಲಸ ಇಲ್ಲ ಅಂದರೆ ನಾವು ಉಳ್ಕೋದಿತ್ತು. ಕೆಲಸಗಳಿವೆ. ಕಾರ್ ಹತ್ರ ಬಂದ್ವಿ. ಎಲ್ಲರಿಗೂ ಸಾಕಾಗ್ಬಿಟ್ಟಿದೆ. ನೀರು ಬೇರೆ ಕೊಡ್ತೀವಿ. ಮನೆಗೆ ಹೋಗ್ತಾ ಇದೀವಿ ಫ್ರೆಂಡ್ಸ್. ನೋಡಿ ಇಷ್ಟೇ ಕಣವ.